ಕೇವಲ 60 ದಿನದಲ್ಲಿ ಉತ್ಪಲ ಕಂಪನಿಯ ತೃಪ್ತಿ ತಳಿಯ ಕಲ್ಲಂಗಡಿ ಹಣ್ಣನ್ನ ಬೆಳೆದು 1.5 ಲಕ್ಷ ರೂಪಾಯಿ ಲಾಭ ಗಳಿಸಿ ರೈತರಿಗೆ ಮಾದರಿಯಾದ ಯುವ ರೈತ ಹೊನ್ನಾಪುರ ಶಶಿ. ನಮ್ಮಪ್ಪ ರೈತ ದೊಡ್ಡಪ್ಪ ರೈತ ಕೂತುಂಡರು ಕರಗಲ್ಲ ಬೇಸಾಯವ ಮರೆತಿಲ್ಲ. ಹೌದು, ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಹೊನ್ನಾಪುರ ಗ್ರಾಮದ ಪ್ರಗತಿಪರ ಯುವ ರೈತ ಶಶಿ ಅವರು ಕೇವಲ 60 ದಿನದಲ್ಲಿ ಉತ್ಪಲ ಕಂಪನಿಯ ತೃಪ್ತಿ ತಳಿಯ ಕಲ್ಲಂಗಡಿ ಗಿಡಗಳನ್ನು ನಾಟಿ ಮಾಡಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿ ಪಡೆದು 1.5 ಲಕ್ಷ ರೂಪಾಯಿ ಲಾಭ ಗಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಗತಿಪರ ಯುವ ರೈತ ಹೊನ್ನಾಪುರ ಶಶಿ ಅವರು ಮಾತನಾಡಿ, ಹರೀಶ್ ಅವರ ಮಾರ್ಗದರ್ಶನದಲ್ಲಿ ಈ ವರ್ಷ ಮೊದಲನೇ ಬಾರಿಗೆ 30 ಕುಂಟೆ ಜಾಗದಲ್ಲಿ ಮಲ್ಟಿಂಗ್ ಶೀಟ್ ಅಳವಡಿಸಿಕೊಂಡು ಹನಿ ನೀರಾವರಿ ಪದ್ಧತಿಯಲ್ಲಿ ಉತ್ಪಲ ಕಂಪನಿಯ ತೃಪ್ತಿ ತಳಿಯ 3000 ಕಲ್ಲಂಗಡಿ ಗಿಡಗಳನ್ನು ನಾಟಿ ಮಾಡಿ ಕಲ್ಲಂಗಡಿ ಹಣ್ಣನ್ನ ಬೆಳೆದಿದ್ದೇನೆ. ಈ ಬೆಳೆಗೆ ರೋಗ ಕಡಿಮೆ ಇದೆ, ಉತ್ತಮ ಇಳುವರಿ ಬಂದಿದೆ. ಅಂಡಾಕಾರದ ಹಣ್ಣುಗಳಿದ್ದು ಕೆಂಪಾಗಿ ತಿನ್ನಲು ಸಿಹಿಯಾಗಿದೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ದೂರದ ಬಾಂಬೆ, ದೆಹಲಿ, ಚೆನ್ನೈ, ಕೋಲ್ಕತ್ತಾ ನಗರಗಳಿಗೆ ಸಾಗಣೆ ಮಾಡುವ ಉತ್ತಮ ತಳಿಯಾಗಿದೆ. ಒಂದು ಹಣ್ಣು 5 ರಿಂದ 6 ಕೆಜಿ ತೂಕವಿದೆ. 60,000 ರೂಪಾಯಿ ಖರ್ಚು ಮಾಡಿದ್ದೇನೆ. 20 ಟನ್ ಹಣ್ಣನ್ನ ನಿರೀಕ್ಷೆ ಮಾಡಿದ್ದೇವೆ. ಪ್ರಸ್ತುತ ಮಾರುಕಟ್ಟೆ ದರ ಪ್ರತಿ ಕೆಜಿಗೆ 10 ರೂಪಾಯಿ ಇದ್ದು 2 ಲಕ್ಷ ಸಿಗಲಿದೆ. ಖರ್ಚು ಕಳೆದು 1,40,000 ರೂಪಾಯಿ ಲಾಭ ಬರುವ ನಿರೀಕ್ಷೆಯಲ್ಲಿದ್ದೇನೆ ಎಂದರು. ಇನ್ನು ಮಂಟಿ ಬಿಳಗುಳಿಯ ಅಭಿಷೇಕ್ ಅವರು ಮಾತನಾಡಿ, ಹೊನ್ನಾಪುರದ ಗ್ರಾಮದ ಶಶಿ ಅವರು ಬೆಳೆದಿರುವ ಕಲ್ಲಂಗಡಿ ಹಣ್ಣಿನ ಬೆಳೆಯನ್ನ ವೀಕ್ಷಣೆ ಮಾಡಲು ಬಂದಿದ್ದೇನೆ. ಹಣ್ಣು ತಿನ್ನಲು ಸಿಹಿಯಾಗಿದ್ದು ರುಚಿಯಾಗಿದೆ. ಈ ಹಣ್ಣನ್ನ ಸಂಗ್ರಹ ಮಾಡಲು ದೂರದ ಊರುಗಳಿಗೆ ಸಾಗಣೆ ಮಾಡಲು ಉತ್ತಮ ತಳಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಪ್ರಗತಿಪರ ಯುವ ರೈತರಾದ ಶಶಿ ಸಹೋದರರನ್ನ ಕಲ್ಲಂಗಡಿ ಬೆಳೆಯ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಬಹುಮಾನ ನೀಡಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಕಲ್ಲಂಗಡಿ ಹಣ್ಣಿನ ಬೆಳೆ ವೀಕ್ಷಣೆ ಮಾಡಲು ಹೊನ್ನಾಪುರ ಸುತ್ತಮುತ್ತ ನೂರಾರು ರೈತರು ಆಗಮಿಸಿದ್ದರು. ನಾವು ಬಂದು ಪಿರಿಯಾಪಟ್ಟಣ ತಾಲೂಕು ಹೊನ್ನಾಪುರ ಶಶಿ ಅಂತ ನಾನು ರೈತ. ಉತ್ಪಲ್ ಕಂಪ್ನಿ ತೃಪ್ತಿಯನ್ನು ತಳಿನ ಇವರು ಹರೀಶ್ ಅವರು ನಮಗೆ ಪರಿಚಯ ಆದರು. ಇವ್ರ ಮಾಹಿತಿ ಪ್ರಕಾರ ನಾವು ನಾಟಿ ಮಾಡಿ ವ್ಯವಸಾಯ ಮಾಡ್ದೋ. ಆಮೇಲೆ ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಇಳುವರಿ ಅದೇ. 3,000 ಪೈರು ನೆಟ್ಟಿದ್ದೀವಿ. 3,000 ಪೈರಲ್ಲಿ ನಮ್ಮ ನಿರೀಕ್ಷೆಯಲ್ಲಿ ಒಂದು 18 ರಿಂದ 20 ಟನ್ನು ನಿರೀಕ್ಷೆಯಲ್ಲಿದ್ದೀವಿ. ಆಮೇಲೆ ಯಾವುದೇ ಈ ಗಿಡಕ್ಕೆ ಯಾವುದೇ ಹೆಚ್ಚಿನ ಸ್ಪ್ರೇ ತಗೊಳ್ಳೋದಿಲ್ಲ, ಅಷ್ಟು ಸ್ಪ್ರೇ ತಗೊಂಡಿಲ್ಲ. ಆಮೇಲೆ ಇಳುವರಿ ಇಲ್ಲಿ ಚೆನ್ನಾಗಿದೆ. ರೋಗಗಳು ಏನು ಜಾಸ್ತಿ ಕಾಣಿಸ್ತಾ ಇಲ್ಲ. ಉತ್ತಮ ಮಟ್ಟವಾಗಿ ನಮಗೆ ದೂರಕ್ಕೆ ಎಲ್ಲ ಸಾಗಾಣಿಕೆ ಎಲ್ಲ ಭಾರಿ ತುಂಬ ಚೆನ್ನಾಗಿದೆ. ಕಾಯೆಲ್ಲ 6 ರಿಂದ 8 ಕೆಜಿ ಗಂಟ ರೀಚ್ ಆಗೋ ಮೂಮೆಂಟ್ ಇದೆ. ಒಂದು ಯಾವುದೇ ಕಾರಣಕ್ಕೂ ತುಂಬ ಚೆನ್ನಾಗಿದೆ ಗಿಡ. ಒಂದು 60,000 ರೂಪಾಯಿ ನಮಗೆ ಮಿನಿಮಮ್ ಖರ್ಚಾಗಿರ್ಬೋದು. ಈಗ ಎಲ್ಲ ರೇಟೆಲ್ಲ ಮಾರ್ಕೆಟು ಡೌನ್ ಆಗೋದ್ರಿಂದ 10 ರೂಪಾಯಲ್ಲಿ ಹೋದರೂ 2 ಲಕ್ಷ ಆದ್ರೂ 1.40 ಉಳಿಯೋ ಮೂಮೆಂಟ್ ಇದೆ. ಅಂಥ ಏನು ಲಾಸ್ ಏನಿಲ್ಲ. ಈ ಸೀಡ್ಸಿಂದ ಏನು ನಮಗೆ ಅಂಥ ಔಷಧಿ ಏನು ಹೊಡ್ತಾ ಏನು ಬೀಳಲಿಲ್ಲ. ಚೆನ್ನಾಗಿ ಬಂದಿದೆ ಬೆಳೆ. ನನ್ನ ಹೆಸರು ಅಭಿಷೇಕ್ ಅಂತ, ಮಂಟಿಬುಗುಳಿ ಅವರು. ಇದು ಹೊನ್ನಾಪುರದಲ್ಲಿ ಒಂದು ಕ್ರಾಪ್ ಶೋ ಮಾಡ್ತಾರೆ ಅಂತ ಶಶಿಯಣ್ಣ ಅವರು ಬರೀ ಕೇಳಿದರು. ಇಲ್ಲಿ ಬಂದು ನೋಡ್ದು. ಇದು ಉತ್ಪಲ ಸೀಡ್ಸು ತೃಪ್ತಿ ಅಂತ ತಳಿ. ಒಳ್ಳೆ ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಹಣ್ಣು ತುಂಬ ರುಚಿಕರವಾಗಿದೆ. ಲಾಂಗ್ ಟ್ರಾನ್ಸ್ಪೋರ್ಟ್ಗೆ ತಡೀತೆ ಮತ್ತು ಸ್ಟೋರೇಜ್ ಮಾಡೋಕ್ಕೆ ಒಳ್ಳೆ ಹೆಲ್ದಿಯಾಗಿ ನಿಲ್ಲುತ್ತೆ. ತಿಳ್ಕೊಳ್ಳಿ ಎಲ್ಲ ರೈಸಲ್ಲಿ ಬನ್ನಿ.